ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಬಂದು ಆಮೇಲೆ ಮಾತಾಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನ ಮಾತ್ರ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಬಟ್ ರಾಜಣ್ಣ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು. ನಾನು ಅಧಿಕಾರಕ್ಕೆ ಅಂಟ್ಕೊಂಡು ಕೂರುವಂತವನಲ್ಲ, ಯಾವಾಗ ಯಾವ ಸಿಚುವೇಶನ್ ಬರುತ್ತೋ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅನ್ನೋ ಒಂದು ಮಾತುಗಳನ್ನ ಏನು ಹೇಳಿದ್ದಾರೆ. ಸೊ ಇದರಲ್ಲಿ ಸ್ಪಷ್ಟ ಇವರಿಗೊಂದು ಸಂದೇಶ ಅಂತೂ ಹೋಗಿದೆ. ನೋಡಿ, ಸಿಎಂ ಭೇಟಿಗೆ ಈಗ ತೆರಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಸಿಎಂ ಭೇಟಿಗೆ ತೆರಳಿರುವಂತಹ ಕೆಎನ್ ರಾಜಣ್ಣ ಈಗ ಸದ್ಯಕ್ಕೆ ಸಿಎಂ ಮತ್ತು ಕೆಎನ್ ರಾಜಣ್ಣ ಅವರ ನಡುವೆ ಚರ್ಚೆ ಆಗ್ತಾ ಇದೆ. ಸೊ ಒಂದಂತೂ ಸ್ಪಷ್ಟ, ಕೆಎನ್ ರಾಜಣ್ಣ ಅವರು ಹೇಳಿರುವಂತಹ ಒಂದು ಮಾತುಗಳಲ್ಲಿ ನಾನು ಅಧಿಕಾರಕ್ಕೆ ಅಂಟ್ಕೊಂಡು ಕೂರೋದಿಲ್ಲ ಅನ್ನುವಂತಹ ಒಂದು ಮಾತು, ಜೊತೆಗೆ ಹೈಕಮಾಂಡ್ ಯಾವ ವಿಚಾರಕ್ಕೆ ನನ್ನ ಮೇಲೆ ಕೋಪಗೊಂಡಿದೆಯೋ ಅಥವಾ ಅವರಿಗೆ ಯಾವುದು ಅಸಮಾಧಾನ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಮಾತ್ರ ಗೊತ್ತಾಗಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿರೋದು. ಸೊ ಈಗ ರಾಜಣ್ಣ ಅವರ ಮೇಲೆ ಹೈಕಮಾಂಡ್ ಮುನಿಸ್ಕೊಂಡಿದೆ ಅಥವಾ ಹೈಕಮಾಂಡ್ಗೆ ಸಿಟ್ಟು ಬಂದಿದೆ ಅನ್ನುವಂಥದ್ದಂತೂ ಕೂಡ ಸ್ಪಷ್ಟ. ಆ ಒಂದು ವಿಚಾರ ಕೂಡ ಈಗ ಕೆಎನ್ ರಾಜಣ್ಣ ಅವರಿಗೆ ಗೊತ್ತಿದೆ, ನನ್ನ ಮಾತುಗಳಿಂದ ಈಗ ಹರ್ಟ್ ಆಗಿದೆ ಹೈಕಮಾಂಡ್ಗೆ ಅಂತೇಳಿ. ಆದರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಒಂದು ಪದವನ್ನ ಕಾಯಿನ್ ಮಾಡಿದ್ದಂತಹ, ಒಂದು ವರ್ಡ್ ಅನ್ನ ಕಾಯಿನ್ ಮಾಡಿದ್ದಂತಹ ರಾಜಣ್ಣ ಇವತ್ತು ಆಗಸ್ಟ್ ಕ್ರಾಂತಿಗೆ ಬಲಿಯಾಗ್ತಾ ಇದ್ದಾರೆ. ಸೊ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದೆ ಕೆಎನ್ ರಾಜಣ್ಣ ರಾಜ್ಯ ರಾಜಕೀಯದಲ್ಲಿ. ಆದರೆ ಈಗ ಆಗಸ್ಟ್ ಕ್ರಾಂತಿಗೆ ಮೊದಲ ವಿಕೆಟ್ ಈಗ ಕರ್ನಾಟಕ ಸರ್ಕಾರದಲ್ಲಿ ಪತನವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆ ನಾಗೇಂದ್ರ ಅವರು ಕೂಡ ವಿಕೆಟ್ ಹೋಗಿತ್ತು, ಈಗ ಇನ್ನೊಂದು ವಿಕೆಟ್ ಅಂತಾನೆ ಹೇಳಬೇಕು. ಕೆಎನ್ ರಾಜಣ್ಣ ಅವರು ಈಗ ರಾಜೀನಾಮೆಯನ್ನ ಕೊಡ್ತಾ ಇರುವಂತ ವಿಚಾರ.